ಗುಂಡಮ್ಮ ಗಡಾನೆ ಅಕ್ಕ ನಾವು ಯಾವಾಗಲಿಂದ ಅಂದ್ರೆ ಚೊಚ್ಚಲಾರ್ದಿಂದ ಬಾಣ್ತನ ಮಾಡೋದು ಕಲ್ತೀವಿ ನಾವು. ನಮಗೇನು ಅನುಭವ ಆರ್ದು ಅದಂತಂಗೆ ಅವ್ರಿಗೆ ಮಾಡ್ಕೊಂತನ ಹೊಂಟೀವಿ ನಾವು ಏನು ಮಾಡ್ಕೊಂತ ಹೊಂಟೀವಿ. ಶಿವಪ್ಪ ಕೊಡತ್ತ ನಾವು ಯಾರಿಗೆ ಮಾಡ್ಕೊಂಡೆ ನೀರು ಹಾಕಿ ಬಿಸಿ ನೀರು ಹಾಕಿ ನಾವು ಜಾಕ ಮಾಡಿ ಮನೆ ಬಿಡ್ತೀವಿ ಮನುಷ್ಯ. ನಾವು ಈಗೇನೈತಿ ಮನ್ಸಿಂದು ಅರ್ಗೆ ಮಾಡ್ಕೊಂತಾರೆ, ನಾವು ಅವಾಗ ಕುಂತು ಅರ್ಗೆ ಮಾಡ್ಕೊಂತೀವಿ. ನಮಗೆ ಅವಾಗೇನು ಡಾಕ್ಟ್ರು ಯಾರೂ ಇಲ್ಲ, ಸುಮ್ಮನೆ ಡಾಕ್ಟ್ರು ಸುಮ್ಮನೆ ಪರಮಾತ್ಮ ಅವ್ನು ಕೊಟ್ಟಿದ್ದೆ. ನಾವು ಬೆಳಗ್ಗೆ ಹಾಕಿಂದು 2 ಸಲ ನೀರು ಹಾಕಿ ಮನೆಗೆ ಬರ್ತೀವಿ. ಅವ್ರ ಮನೆಯಾಗ ಕವಡೆ ಹಾಕಿಕ್ಕೊಂತ ಹಂಗೆ ಬರೋದಿಲ್ಲ, ಕವಡೆ ಹಾಕಿಕ್ಕೊಂಡು ಬರ್ತೀವಿ ಅಂತ. ನಾವು ಉಂಡಿದ್ದೇನು ಅವಾಗಿನ ಕಾಲಕ್ಕೆ ನಾವು ಉಂಡದ್ದು ಒಳ್ಳೆ ಮುದ್ದೆ, ನವಣೆ ಅನ್ನ, ಮಜ್ಜಿಗೆ, ಮೊಸರು, ಹಾಲು, ಎಣ್ಣೆ ಪಲ್ಯ, ಪುಂಡಿ ಪಲ್ಯ, ಗಸಿ ಪಲ್ಯ, ಚುಸಳಿ ಪಲ್ಯ ಇಂಥ ಊಟ ನಮ್ದು ಅವಾಗ. ಈಗ ಬೇಕಾದಂಗೆ ಐತಿ, ಅವ್ರಿಗೆ ಶಕ್ತಿ ಇಲ್ಲ. ನಾವು ಅಂಥದ್ದು ರೊಟ್ಟಿ ಚಟ್ನಿ ತಿಂದು ಕಣ್ಕಿದ್ದಂಗೆ ಇದ್ವಿ. ಅದನ್ನು ನಾವು ದವಾಖಾನೆ ಹೋಗಿಲ್ಲ, ಈಗಾಗ್ಯಾವ ದವಾಖಾನೆ. ಒಂದು 20-25 ವರ್ಷದಿಂದ ದವಾಖಾನೆ ನಮ್ಗೆ ಗೊತ್ತಿದ್ದಾಗಿರುತ್ತೆ. ಆಮೇಲೆ ನಮಗೇನು ಗೊತ್ತಿಲ್ಲ. ಈಗಾರನು ನೋಡೋಕೆ ಕರಿತಾರೆ ನಾನು ಇಲ್ಲಿ ಮಾಡ್ಸ್ಕೊಂಡ್ರು. ಯಾಕಂದ್ರೆ ಈಗ ಮಾಡ್ಸ್ಕೊಂಡ್ರೆ ಆಧಾರ್ ಕಾರ್ಡ್ ಸಿಗಲ್ಲ ಅವ್ರ ಹಣೆ ಬರ್ಕ. ಅದಕ್ಕಂತನ ನೋಡಿಂದ ಹಾಕೈತಿ ಹೋಗಂತ ಕಳ್ಸಿರ್ತೀನಿ. ಹೋಗಿಂದ 1 ತಾಸು ಅರ್ಧ ತಾಸಿನಾಗ ಯಾರಿಗೆ ಹಾಕೈತಿ. ಅಲ್ಲಿವರೆಗೇನು ಇಲ್ಲ. ಕಟ್ರೊತ್ತಿಗೆ ನಾವು ಎಂದು ಕಳ್ಸಿಲ್ಲ ಯಾರಿಗೆ. ಗಟ್ರೊತ್ತಿ ನೀವು ಕೂತಿರ್ಬೇಕು ಹಾಕವಂತ ಹೇಳ್ತೀವಿ. 1 ದಿನ 2 ದಿನ ಕೂತಿರ್ತಾವೆ. ಆಮೇಲೆ ಹಂಗೆ ಜೋರು ಹಾಕ್ಯಂತ ಬಂದ್ರೆ ಬರ್ತಾವೆ. ಇಲ್ಲ 1 ವಾರ ಬಿಟ್ಟು ಮತ್ತೆ ಚಾಲನೆ ಹಾಕವು. ಚಾಲನೆಯಾಗಿಂದ ಯಾರಿಗೆ ಅಂತಾನೆ ಇಲ್ಲ ಯಾರಿಗೆ ಅಂತ ಅಂತ. ನಾನು ಚೊಚ್ಚಲು ಅರ್ಗೆ ಮಾಡ್ಸ್ಕೊಂಡು ಮೊದ್ಲಾಗ ಕಲ್ತೀನಿ ಅರ್ಗಿನ. ಯಾಕಂದ್ರೆ ನಮ್ಗೆ ಸಿಗವ ಹೊಲ್ಕ್ಕೆ ಹೋಗಿದ್ಲು. ಹೊಲ್ಕ್ಕೆ ಹೋದ್ನಪ್ಪ ಅಂದ್ರೆ ಬಂದಿರ್ತೀವಿ. ನಮ್ಮವ್ವ ಹೊಲ್ಕ್ಕೆ ಹೋಗಿದ್ಲು, ಈ ಹೊಲ್ಕ್ಕೆ ಹೋಯ್ತಾ ಬಂದ್ಲ, ಊರು ಹೊಲ್ದಾಗಿದ್ದೆ ಬಂದ್ಲ. ಹಿಂಗೆ ನಮ್ಮ ಅಕ್ಕ ನಾವು ಇದ್ದೀವಿ ಮತ್ತು ಹಿಂಗೆ ಅಂತಂತ ಬಂದ್ಲ. ಅಲ್ಲಿಗೆ ಕರೆ ಕಳ್ಸೋತ್ತಿಗೆ ದೂರ ಆಯ್ತು. ಜೋರಾಗ್ಬಿಟ್ಟು ಬ್ಯಾನಿ ನಮ್ಗೇನು ಅನ್ನೋದು ಹುಡ್ರಿದ್ದಾಗ ಮಾಡ್ಕೊಂತೀವಿ ನಾವು. ಹುಡ್ರಿದ್ದಾಗ ಬ್ಯಾಟನ್ನು ಆಡ್ತಿದ್ವಿ, ಅದಂತಂಗ ಮಂದಿದ್ದಾಗ ನೋಡ್ತಿದ್ವಿ. ಆಮೇಲೆ ಮತ್ತೆ ನಮ್ಗೆ ಸಿಗವಾರ್ದು ಆಕೆ ಬಾಣ್ತನ ಮಾಡಿ ಕಾದ ನಾವು ಕೂಸು ಒಬ್ರು ಹಿಡ್ಕೊಂಡು ಮತ್ತು ಆಮೇಲೆ ಹಿಂದೆ ಒಬ್ರು ಮುಂದೆ ಒಬ್ರು ಕುಟ್ಕೊಂಡು ಮಸಕ್ಕೆ ಹಿಡ್ಕೊಂಡು ನಾನು ನಮ್ಮ ಅಕ್ಕ ಹಿಡ್ಕೊಳ್ಳಲ್ಲ, ನಾನು ಹಿಡ್ಕೊಂಡು ಕೂಸು ಹಿಡ್ಕೊಂಡು ಅಡಿಗೆ ಹಾಕ್ಯಂಡು ಮಸಕ್ಕೆ ಹಿಡ್ಕೊಂಡು ಆಮೇಲೆ ಕೂಸಿನ ಹುರ್ಕಟ್ಟು ಮಾಡಿ ಕೂಸಿನ ಹರಿದು ಆಕಿಗೆ ನೀರು ಹಾಕಿ ಆಕಿಗೆ ಒಂದು ಪಾಯಿ ಹಿಟ್ಟು ತಗೊಂಡು ಮುದ್ದೆ ಮಾಡಿ ಕೊಟ್ಟು ನಮ್ಮ ಬರತ್ತಿಗೆ ಉಣಿಸಿ ಮನ್ಸಿದ್ವಿ ನಾವು. ಅಲ್ಲಿಂದ ಇತ್ತಾಗ ಹೆಂಗೆ ಮಾಡ್ಕೊಂಡ್ರೆ ಹೆಂಗೆಲ್ಲ ಯಾವ ಅಂತಂದು ಬಂದು ನಮ್ಮವ್ ನೋಡಿದ್ವಿ. ಇವು ಏನೇನು ಆಗಿರೋಡ್ಯವ ನಮಗೆ ಎಷ್ಟು ಬಾಣ್ತನ ಮಾಡೋಕತ್ತಿಲ್ಲ ಇತ್ತ. ಅವಾಗಲಿಂದ ಎಷ್ಟು ಬಾಣ್ತನ ಮಾಡ್ಯಾರ ನಮ್ಮ ಕೈ ಮೇಲೆ ಏನೂ ಒಂದು ಫೇಲ್ ಆಗಿಲ್ಲ. ಶಿವನ ಹಿಂಗೆ ನಡೆಸ್ಕೊಟ್ಟ ನಮಗೆ, ಹಿಂಗೆ ನಡೆಸ್ಕೊಟ್ಟಾನ. ಶಿವನದವಾದ ನಮ್ದಲ್ಲ, ನಾವು ಮಾಡೋಕೆ ನಮ್ದಲ್ಲ. ನೋಡಿದ್ದು ಏನೈತೆ ಆಟ ಮಾಡೋದು, ಶಿವ ಕೊಟ್ಟಿಂದ ನಾವು ಇಟ್ಟು ಮಾಡೋದು ಆಟ ಅಂತ ಮಾಡಿಬಿಟ್ವಿ ನೋಡಿ. ಅಲ್ಲಿಂದ ಇತ್ತಾಗ ಏನೇನಿಲ್ಲ. ವಾರ್ಷಿ ಹಾಕಿದ್ವಿ, ಮುಣ್ಸಿವಿ, ತಿನ್ಸಿದ್ವಿ. ಆತು ಅವ್ರ ಮೀನು ಮತ್ತು ಅವ್ರ ನೀರು ಕಾಯಿಸಿ ಅವ್ರು ಹಾಕ್ತಿರ್ತಾರೆ. ನಾವು ಕೈ ತಗೊಂಬಿಡ್ತೀವಿ. ನಾವು ಇಬ್ಬರೇ ಇದ್ವಿ. ನಮ್ಮ ಅಕ್ಕ ನಾನು ಸಣ್ಣವ್ರು ಇದ್ದೀವಿ. 10 ವರ್ಷ ಈಗ 12 ವರ್ಷಕ್ಕೆ ಬಿದ್ದಿತ್ತ ನಮಗೆ. ಆವಾಗಲಿಂದ ಕಲ್ತೀವಿ ನಾವು. ಹುಡ್ರು ಆಡ್ದಂಗೆ ಬ್ಯಾಟನ್ನು ಆಡ್ತಿದ್ವಿ. ಹುಡ್ರು ಆಡ್ಯೋದು, ನೆರ್ಯೋದು, ಕವ ತರೋದು ಇಂಥದ್ದು ಒಟ್ಟು ಮಾಡ್ತಿದ್ವಲ್ಲ. ಇದನ್ನು ನೋಡ್ಕೊಂಡು ಅದನ್ನು ಮಾಡಿದ್ವಿ. ನಮ್ಮ ಚಿಗನ್ ಮಾಡಿದ್ದು ನಾವು. ಮತ್ತು ನಮ್ಮನ್ನ ಗಂಡ ಮನೆ ಕಳ್ಸಿ ನಾವು ಆಟದಾಡಿದ್ವಿ. ಹಿಂಗೆ ಹಾಕೈತೆ ಹಂಗೆ ಹಾಕೈತೆ ಅಂತ ನಮ್ಮ ಅವ್ರು ಕೇಳಿದ್ರು. ಹಿಂಗೆ ಹಾಕೈತೆ ಅಂತ ಕೇಳಿದ್ವಿ, ಹಿಂಗೆ ಹಾಕೈತೆ ಅಂತ ಹೇಳಿದ್ವಿ. ಅದೇನು ಮಾಡ್ತೈತೆ ಅನ್ನೋದು 1 ತಾಸು 2 ತಾಸು ಹಂಗೆ ಆಟಾಡಿ ಮತ್ತು ಜೋರಾದಂಗಲ್ಲ ಕುಂದಿರ್ಸ್ಕೊಂಡು ಅರ್ಗೆ ಮಾಡ್ಸ್ಕೊಂತಿದ್ರು ನಾವು. ಮನ್ಸ್ಕೊಂಡು ಅವಾಗೇನು ಕಾಲಕ್ಕೆ ಅರ್ಗೆ ಇಲ್ಲ, ಯಾರೂ ಇಲ್ಲ. ಸೂಜಿಲ್ಲ, ಏನೇನಿಲ್ಲ, ಗುಳಿಗಿಲ್ಲ, ಸೂಜಿಲ್ಲ. ಶಿವನ ಕೊಡ್ಬೇಕು, ಅವ್ರು ಅಡಿಬೇಕು. ಅವಾಗೆಲ್ಲ ಮನೆಯಾಗ ಮಾಡ್ಸ್ಕೊಂತಿದ್ರಿ. ಅವಾಗೆಲ್ಲ ಮನ್ಯಾಗ ಮಾಡ್ಸ್ಕೊಳೋದು. ಈಗ ಹಣೆ ಬರ್ಕ ಆಧಾರ್ ಕಾರ್ಡ್ ಬರಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗು. ಈಗಾರ ಹಾಸ್ಪಿಟ್ಲಿಗೆ ಹೋದ್ನಪ್ಪ ಅಂದ್ರೆ ಈಗಾರ ಒಂದು ಬಾರ ಹಿಂಗಂತ ಅಂತ ಕರ್ಕೊಂಡು ಹೋಗಾರ. ನಾನು ನೋಡ್ತೀನಿ
ನೀನು ಅಲ್ಲೇ ಇತ್ತು ಕೂಸಂದ್ರೆ ನೀನು ಜರ್ದಿಲ್ಲ, ನೀನು ಏನಿಲ್ಲ ಅಂತ ಹೇಳ್ತೀನಿ. ಜರ್ತಂದ್ರೆ ಈಗ ಹೋಗ್ರಿ ಒಂದು ಅರ್ಧ ತಾಸ್ನಾಗ ಯಾರಿಗೆ ಹಾಕೈತೆ ಅಂತ ಕಳಿಸ್ತೀನಿ. ಒಂದು ತಾಸು ಅರ್ಧ ತಾಸ್ನಾಗ ಯಾರಿಗೆ ಹಾಕೈತೆ ಹೋಗ್ರಿ ಅಂತ ಕಳಿಸ್ತೀನಿ. ನನ್ನ ಕಡೆಯಿಂದಂತೂ ಈಗ ಹೋಗಲ್ಲ ನಾನು ಆರಾಮಿಲ್ಲಕ ನಾವು ಹೋಗಲ್ಲ. ಈಗೇನೈತೆ ಆಟ ನೋಡೋದು, ಮನೆ ನೋಡೋದು. ಇಲ್ಲಿ ಬಂದಿಂದ ಒಂದು ಸ್ವಲ್ಪ ಖುಷಿ ನೀರಕ್ಕೆ ಯಾರಕ್ಕೆ ಬರಲ್ಲ ಅಂದ್ರೆ ಒಂದು 2 ಸರಿ ನೀರು ಹೋಗಿ ಹಾಕಿ ಬರ್ತೀನಿ, ಖುಷಿಗೆ ಹಾಕಿ ಬರ್ತೀನಿ. ಆಕೆ ಒಂದು 2 ಸರಿ ನೀರು ಹಾಕಿ ಬರ್ತೀನಿ, ಮನೆಗೆ ಬರ್ತೀನಿ. ಅಂತ ಮಾಡ್ತೀನಿ. ಈಗ ಹೆರಿಗೆ ಆಗಿಂದ ದಿನ 3 ದಿನ ನೀರ್ಲ ಮಾಡ್ತಾರೆ. ಹೆರಿಗೆ ಆಗಿಂದ 3 ದಿನ ನೀರ್ಲ ಮಾಡ್ಬೇಕಾದ್ರೆ ಅವತ್ತು ಬೆಂದು ತಪ್ಪಲ ಮಾಡ್ತೀವಿ. ಬಜ್ಜಿ, ಜೀವನ, ಬೆಳ್ಳುಳ್ಳಿ ಅರ್ದು ಕೊಬ್ಬರಿ ಎಣ್ಣೆ ಹಾಕಿ ಪುಚ್ತೀವಿ. ಅದನ್ನು ಹಳ್ಳತ್ತಿಗೆ ಹಾಕ್ತೀವಿ, ಕಿವಿಯಾಗ ಹಾಕ್ತೀವಿ, ಒಡ್ಲ ಬಾಯಿಗೆ ಹಚ್ತೀವಿ, ಬೆನ್ನಿಗೆ ಹಚ್ತೀವಿ. ಒಡ್ಲ ಬಾಯಿಗೆ ಅಂದ್ರೆ ಉಡಿ ಬಾಯಿಗೆ ಹಚ್ಕೊಂತೀವಿ. ಹಚ್ಕೊಂಡು ಆಮೇಲೆ ಹಳ್ಳತ್ತಿಗೆ ಅಷ್ಟು ಎಣ್ಣೆ ತಪ್ಪ ಹಾಕಿ ಕೂದಲು ಕಟ್ಟಿದ್ರೆ ಹಳ್ಳತ್ತಿಗೆ ಹಾಕೋದು ತಪ್ಪ ಅನ್ನೋದು. ಅವಾಗ ಕೂದತ್ತದ ನಿಮ್ಮ ಮ್ಯಾಲೆ ಹರಿಸ್ಬೋದು, ಹಿಂದೆ ಕೂದಲು ಕಟ್ಟೋದು. ಆಮೇಲೆ ಬೆನ್ನು ತಪ್ಪಲ ಮಾಡ್ತೀವಿ. ಬೆನ್ನು ತಪ್ಪಲ ಮಾಡೋಕೆ ಜೀವನ ಹಾಕ್ತೀವಿ, ಬಜ್ಜಿ ಹಾಕ್ತೀವಿ, ಉಪ್ಪು ಹಾಕ್ತೀವಿ ಒಂಚೂರು. ಬೆನ್ನು ತಪ್ಪಲ ಮಿಕ್ಸರ್ಗೆ ಹಾಕ್ತೀವಿ, ಅರಿಶಿನ ಕಲಿಸ್ತೀವಿ, ಎಣ್ಣೆ ಹಾಕ್ತೀವಿ, ಕುಚ್ಚಿಂದ ಆಮೇಲೆ ಬೆನ್ನು ತಪ್ಪಲ ಹಚ್ತೀವಿ. ಬೆನ್ನು ತಪ್ಪಲ ಹಚ್ಚಿ ಬೆನ್ನು ತಪ್ಪಲ ತೊಳೆದಿಂದ ಆಮೇಲೆ ತೆಲಿಗೆ ನೀರು ಹಾಕ್ತೀವಿ. ತೆಲಿಗೆ ನೀರು ಹಾಕಿಂದು ಹೊಸ ನೀರು ಒಂದು 8 ಕೊಡ ನೀರು ಹಾಕ್ತೀವಿ ನಾವು. ಈಗ 1 ಕೊಡ 2 ಕೊಡ ಹಾಕೋಗಲ್ಲ. 7-8 ಕೊಡ ನೀರು ಯಾವಾಗಲೂ 7-8 ಕೊಡ ನೀರು ಹಾಕ್ತೀವಿ ನಾವು ಅಡುಗೆಗೆ. ಒಂದು ನಾರ್ಮಲ್ ಯಾರಿಗಾದ್ರೂ 7 ಕೊಡ, ಸಿದ್ರಿಂಗಾದ್ರೂ 7 ಕೊಡ ಆಳಿ ಕಟ್ಟಿ ಹಾಕ್ತೀವಿ ನಾವು ನೀರು ಕುಂದಿರ್ಸಿ. ಕುರ್ಚಿ ಮೇಲೆ ಕುಂದಿರ್ಸ್ತು ಒಂದು 2-3 ದಿನ ಬರೀಗೆ ತಗೋಣ ಆಳಿ ಕಟ್ಟಿ ಹಾಕ್ತೀವಿ ನೀರೇನು ಹಾಕೋದು ಬಿಡಿ. ಸಿದ್ರಿಂಗಾದವ್ರಿಗೆ. ಇವ್ರಿಗೆ ಏನಾಯ್ತು ನಾರ್ಮಲ್ ಆದವ್ರಿಗೆ ಬೇಯಿಸಿ ಬಸವನ ಮರಿಗೆ ಬೆನ್ನು ತಪ್ಪಲ ನೀರು ಹಾಕಿಂದೆ ಒಟ್ಟದ ಹೋಗಿಂದೆ ಬಸವನ ಮರಿಗಾರಿ ಬಿಟ್ಟು ಅವ್ರ ನಡಿನ ಮಟ್ಟ ನೀರು ಬರುತ್ತ ನೀರು ಹಾಕ್ತೀವಿ. ಅದ್ರಾಗ ಕುಂದಿರ್ಬೇಕು ಅವ್ರು ಸುಡ ನೀರಿನಾಗ. ಏನು ಮತ್ತೇನೈತಿ 8 ದಿನ 9 ದಿನ ಅನ್ನೋದ್ರಾಗ ಅವ್ರು ಚೆಕ್ಕಿದಂಗೆ ಇಲ್ಕಿ ಕಸ್ಕೋಬೇಕು. ಮೈಯ ನೀರು ಉಂಡು ತಿಂದು ಎಲ್ಲ ಮೈಯ ನೀರು ಹೇಳ್ತಾನೆ ಕಸ್ಕೋಬೇಕು. ಇಲ್ಕಿ ಕಾಸಿರ್ಲೇಬೇಕಾದ್ರೆ ಇಲ್ಕಿ ಕಾಸ್ಲೇಬೇಕು. ಇಲ್ಕಿ ಕಾಸತ್ತಾನ ಅವ್ರು ನಡೆಯಂಗಿಲ್ಲ. ಯಾಕಂದ್ರೆ ನಾಳೆ ಮೈ ತಿಂಡಿಕೆ ಅದೈತಿ, ಮೈ ಬ್ಯಾನೆ ಆಕೈತಿ, ನರಮೂಲ ಆಡಿರ್ತೀವಿ. ಅವಾಗಷ್ಟು ನರ ಎಲ್ಲ ಇಲ್ಕಿ ಆಗಿರ್ತಾವೆ. ಅದಕ್ಕಂತನ ನೀರು ಹಾಕೋದು, ಇಲ್ಕಿ ಕಾಸ್ಕೊಳೋದು. ಆಮೇಲೆ ಒಂದಿಟ್ಟು ಸಚ್ಕೊಂಡು ಮಾಡಿಕೊಡೋದು. ಆಮೇಲೆ ಏನೈತಿ ರೊಟ್ಟಿ, ಸಾಂಬಾರು, ಅನ್ನ ಸಾಂಬಾರು, ಒಂದ್ಸರಿ ತುಪ್ಪ, ಮತ್ತೇನೈತಿ ಪುಡಿ ಕೊಡ್ತಿರ್ತೀವಿ. ಆ ಪುಡಿ ಹಾಕೋದು, ಒಂಚೂರು ತುಪ್ಪ ಹಾಕೋದು, ಅದನ್ನ ನೆಕ್ಕೊಂಬಿಡೋದು ಮೊದಲು. ಆಮೇಲೆ ಸಜ್ಜಿಗೆ ಹಾಕಿ ಕೊಡ್ತೀವಿ, ಅದು ಕೊಡ್ಬಿಡೋದು. ಇದಂತ ಊಟ ನಮ್ದು ಅವಾಗ. ಈಗಿನ ಊಟ ಬೇಕಾದ ಒಂಥರ ಹಿಂದಕ್ಕಾಗಲ್ಲ ಮುಂದಕ್ಕಾಗಲ್ಲ. 3 ತಿಂಗಳ ತನಕ ಎದ್ದೇಳಂಗಿಲ್ಲ. ಅವ್ರನ್ನ ಮತ್ತೆ ಕೈ ಹಿಡ್ದು ಎಬ್ಸೋಕೆ ನಾವು 15 ದಿನ 20 ದಿನ. ಆಮೇಲೆ ಜೊತಾಡ್ಕೊಂತ ಜೋಳಿಗೆ ಆಗಿರ್ತಾರೆ, ಜೊತಾಡ್ಕೊಂತ ಬರ್ತಾರೆ. ನಾವು ಎಲ್ಲಿ ಅವಾಗ 11 ದಿನದಾಗ ಗಂಗಮ್ಮಗೆ ಹೋಗ್ಬಿಡ್ತೀವಿ, 9 ದಿನದಾಗ ಹೆಸರಿಡ್ತೀವಿ, 11 ದಿನದಾಗ ಗಂಗಮ್ಮಗೆ ಹೋಗ್ತೀವಿ. ಆಮೇಲೆ ಹೊರ್ಕ ಮನೆಗೆ ಅಡ್ಡಾಡ್ತೀವಿ, ಮಕ್ಕಳು ಕಟ್ಕೊಂತ ಹೆಗಲಿಗೆ ಹಾಕ್ಯಂತೀವಿ. ಹೆಸರು ಎಷ್ಟು ದಿನದಾಗಾರ ಇಡ್ಬೋದು? ಹೆಸರು 9 ದಿನದಾಗ 5 ದಿನದಾಗ ಹೆಂಗಾನು ಹೇಳ್ರಿ ನೀವು ಇಡೋದು. 11 ದಿನದಾಗ ಗಂಗಮ್ಮ ಕಳಿಸ್ಬಿಡೋದು. ವಾರದಾಗ ಕಳ್ಸೋದು. ವಾರ ಬರೋದು ಅಂದ್ರೆ ಗಂಡು ಹೊರಗಟ್ಟಕ್ಕೆ ಕಳಿಸ್ಬಿಡೋದು. ನಡೆಯಂಗಿಲ್ಲ. ನಮ್ಮ ಮಕ್ಕಳಿಗೆ ಅಡುಗೆ ಮಾಡಿರೋರಿಗಲ್ಲ, ಇನ್ನೊಬ್ರು ಬಂದು ಯಾರು ಮಾಡಿಕೊಡ್ತಾರೆ ನಮ್ಮ ಮಕ್ಕಳಿಗೆ ಅಡುಗೆನ. ನಮ್ಮ ಮಟ್ಟಿಗಾರು ನಾವು ಮಾಡ್ಕೊಂಡು ಉಣೋದ, ಮಕ್ಕಳಿಗೇನು ಮಾಡೋದ. ಅದು ಆಗೋದಕ್ಕೆ ನಮ್ಮ ಮಕ್ಕಳು ಮರಿ ಎಲ್ಲರೂ ಕುಂತ್ಕೊಂಡು ಉಂಡಿದ್ದೇ ಬೇರೆ, ನಾವು ಮಾಡಿದ್ದೇ ಬೇರೆ. ಮಂದಿ ಮಾಡಿಕೊಟ್ಟಿದ್ದು ಈಟ ಆಟ ಮಾಡಿಕೊಟ್ಟಾರೆ, ನಾದಿಟ್ಟೇನು ಉಂಡೇವೇನು. ಅವ್ರು ಹೇಳಕ್ಕೆ ಬಂದಾರೆ, ನಾವು ಹೇಳೋಕ್ಕಾಗಲ್ಲ. ನಾವು ಮಾಡ್ಕೊಂಡ್ರೆ ನಮ್ಮ ಹೇಳೋಕ್ಕಾಗತ್ತೆ. ಬಾಂಡೆತನ ಮಾಡಿ ಬಂದಿಂದ ನಿನಗೆ ಸೀರೆ ಮಾಡ್ತಾರೆ. ನಾವು ಉಡಿ ಸುತ್ಕೊಂಬಂದ್ರೆ ಬಾಯಿ ಮೇಲಂದ್ರೆ ಕಾಲು ಮುಂದಾರ ಏನಮ್ಮ ಕಾಡಿಗೆ ಬರುತ್ತೆ ಅವ್ರಿಗೆ ಸುಲ್ಗಿದ್ದವ್ರಿಗೆ ಅನ್ನೋದಕ್ಕೆ ಅವ್ರೊಂದು ಸೀರೆ ಉಡಿಸ್ತಾರೆ. ಅವಾಗ ಏನೈತಿ ಒಂದು ಗಂಗಾಳ ಸೀರೆ ಕೊಡ್ತಿದ್ರು, ಅವಾಗ ಏನೈತಿ ಒಂದು ಕುಬ್ಸಕಣ ಕೊಡ್ತಿದ್ರು, ಮೊದಲು ಕುಬ್ಸಕಣ ಕೊಡ್ತಿದ್ರು, ಹಿಂದೆಗಡೆ ಗಂಗಾಳ ಒಂದು ಸೀರೆ ಕೊಡ್ತಿದ್ರು. ಈಗೇನೈತಿ ಈಗಿನ ವಾತಾವರಣ ಕೈಗೆ ಒಂದೈತಿ 20 ವರ್ಷದ ಮುಂದೆ ಒಂದೊಂದು ಸೀರೆ ಉಡಿಸ್ತಾರೆ ಅವ್ರು ಫ್ರೀಯಾಗಿ. ಕರ್ಮಕ್ಕೆ ಹಾಕೊಳ್ಳ ಅಂತ ಇತ್ತು ಅಂತ ಮಾಡಿ ಕಳಿಸ್ತಾರೆ ನೋಡಮ್ಮ ಅವರು. ಮತ್ತು ಇದ್ರ ಮ್ಯಾಗ ಏನು ಬರ್ತಿಲ್ಲ, ನಾವೇನು ಕೇಳಂಗಿಲ್ಲ ಅವ್ರನ್ನ. ರೊಕ್ಕ ರೂಪಾಯಿ ಅಂತ ಏನು ಕೇಳಂಗಿಲ್ಲ. ಮಾಡೋದೈತಿ ನಮ್ಮ ಧರ್ಮ ತಿಳಿದಷ್ಟು ಅವ್ರಿಗೆ ಮಾಡೋದು. ನಾವು ಧರ್ಮ ತಿಳಿದು ಮಾಡೋದು ಬಂದ್ಬಿಡೋದು. ನಮಗೆ ತಿಳಿಲಾರ್ದು ಏನೈತಿ ಅವ್ರು ಮಾಡ್ಕೊಳೋದು. ಮತ್ತು ಏನಾದರೂ ನನ್ನ ಕೇಳಕ್ಕೆ ಬರ್ತಾರೆ ಅವರು. ನಾನು ಹಿಂಗ್ರಂತ ಹಿಂಗೆ ಮಾಡಿರಿ ಹಿಂಗಿಲ್ಲ ಅಂತ ಎಲ್ಲ ಹೇಳಿ ಕಳಿಸ್ತೀನಿ. ಈ ಬಾರ ಯಾವ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಹೋಗಿ ಅದೊಟ್ಟು ಮಾಡಿ ಬರ್ತೀನಿ. ಎಲ್ಲ ತಪ್ಪಲ ಕಡಿಮೆ ನೀರು ಹಾಕಿ ಕೊಸಿ ನೀರು ಹಾಕಿ ಅವ್ರ ನೀರು ಹಾಕಿ ಅವಾಗೇನಂತೂ ಚುಟ್ಗಿ ಹಾಕ್ತಿದ್ರಿ. ಈಗ ಚುಟ್ಗಿ ಹಾಕಿದ್ರಿ.
ಸುಟ್ಗೆ ಹಾಕಿದ್ರೆ ಡಾಕ್ಟ್ರ್ ಬೈತಾರಂತಾರೆ, ಈ ಸುಟ್ಗೆ ಹಾಕೋದಿಲ್ಲ ಹಂಗೆ ಕಳಿಸ್ತಾರೆ. ಮತ್ತು ಹಂಗೆ ಹೋಗಿ 3 ದಿನ ಬಂದಿಂದೆ ಅಲ್ಲಿ 3 ದಿನ ಇಟ್ಕೊಂಡು ಇಲ್ಲಿ ಕಳಿಸ್ತಾರೆ. ನಾವು ಇವತ್ತು 6 ದಿನನೂ ಇಲ್ಲಿ ನೀರು ಹಾಕ್ಬಿಡ್ತೀವಿ ಕೂಸಿಗೆ ಬಾಂತರಿಗೆ. ಮತ್ತು 5 ಮಂದಿಗೆ ಇದ್ದವ್ರ ಮನೆಗೆ 5 ಮಂದಿ ಬಿಡೋಕ್ಕೆ ಕಳಿಸ್ತೇವೆ ನಾವು. ಇಲ್ದವ್ರ ಮನೆಗೆ ಏನೈತಿ 5 ಮಿಟ್ಗೆ ಹೊರಕ್ಕೆ 5 ಕಾಳಾಗದಕ್ಕೆ ನೀರಿಗೆ ಇಟ್ಕೊಂಡು ಬರ್ತೀವಿ. ಹಂಗೆ ಏನು ಬರೋ ಹುಡುಗಿ ಬರೋದು ಯಾರನ್ನು. ಈಗ 3 ದಿನ ಆಗಿಂದ ಚಟಿಗೆ ಬಂದು ಹಣೆ ಬರೋ ಮತ್ತು ಚಟ್ಕೊಂಡು ಬರ್ತೀವಿ. 3 ದಿನ ಆಗಿಂದ ಮತ್ತೆ ಎಲ್ಲ ನೀರು ಹಾಕಿ ಎಲ್ಲ ಮಾಡಿ ಮತ್ತೇನೈತಿ ಚಟ್ಕೊಂಡು ಬರ್ತೀವಿ. ನೀರು ಪಾರ ಹಾಕಿಂದ ನಾವು ಮೈ ತೊಳ್ಕೊಂಡು ಚಟ್ಕೊಂಬಾರ್ದು. ಕೊಡಗಲಿಗೆ ಗುಂಡಿಗೆ ಅಡಿಯಲ್ಲಿ ಗುಂಡು ನಡಗೆ ಒಂದು ಸೈಕಿ ಹಾಕಿ ಅಲ್ಲಿ ಮಾಸಿಗೆ ಒಂದು ಚಾದ ಇಡ್ತಾರೆ. ಎಲೆ ಅಡಿಕೆ ಒಂದು ಪ್ಯಾಳೆ ಇಕ್ಕಿ ದಕ್ಷಿಣೆ ಇಡ್ತಾರೆ. ಇಲ್ಲಿ ಏನೈತಿ ಚಟ್ಗೆ ಎಲೆ ಅಡಿಕೆ ದಕ್ಷಿಣೆ ಬೆಲ್ಲ ನೀಡ್ತಾರೆ. ಅಲ್ಲಿ ಎಲೆ ಅಡಿಕೆ ಕೊಬ್ಬರಿ ಬೆಲ್ಲ ಒಂದೊಂದು ಕೊಬ್ಬರಿ ಬಟ್ಲ ಒಂದು ಕಣ್ಣು ಬೆಲ್ಲ ಪ್ಯಾಳೆ ಅಕ್ಕಿ ಬೆಳ್ಳುಳ್ಳಿ ಒಂದು ಹಸಿಕೊಂಬು 2 ಉದ್ದಿನ ಕಡ್ಡಿ ಒಂದು ದಕ್ಷಿಣೆ ಎಲೆ ಅಲ್ಲಿ ಇಡ್ತಾರೆ ಮಾಸಿನ ತಕ್ಕ. ಇಲ್ಲಿ ಏನೈತಿ ಚಟ್ಗೆ ಒಂದು ಮಾಡ್ತೀವಿ ಬರ್ತಿರ್ತೀವಿ. ಅಲ್ಲಿ ಏನೈತಿ ಕುಡ್ಗಲ್ಲು ಒಂದು ಬೆನ್ಕಲ್ಲಿ ಗುಂಡ್ಕಲ್ಲು ಇಟ್ಟು ಎಡೆ ಇಟ್ಟು ಇಲ್ಲೊಂದು ಕಾಯಿ ಹೊಡ್ತೀವಿ ಅಲ್ಲೊಂದು ಕಾಯಿ ಹೊಡ್ತೀವಿ. ಮಾಸಿ ಒಂದು ಕಾಯಿ ಹೊಡ್ತೀವಿ ಇಲ್ಲೊಂದು ಕಾಯಿ ಹೊಡ್ತೀವಿ. ಆಮೇಲೆ ಬಾಂಟೆರ್ ಮುನ್ನಕ್ಕೆ ಕೊಡ್ತೀವಿ ನಾವು ಅನ್ನನ. ಅವತ್ತು ನೀರಲ್ಲಿ ಕಿಚಡಿ ಅಂತಂದು ಅವತ್ತು ಅನ್ನ ಸಾರು ಕೊಟ್ಟಾರ. ಆತು ದಿನ ಅನ್ನ ಸಾರು ಉಣ್ತೀವಿ. ದಿನ ಒಪ್ಪತ್ತು ಅನ್ನ ಸಾರು ಉಣ್ತೀವಿ, ರೊಟ್ಟಿ ಉಣ್ತೀವಿ, ಮಟನ್ ಇದ್ರೆ ಮಟನ್ ಉಣ್ತೀವಿ, ಚಿಕನ್ ಇದ್ರೆ ಚಿಕನ್ ಉಣ್ತೀವಿ. ಬ್ಯಾಳೆ ಸಾರು ಆತು. ಇದ್ದವ್ರ ಮನೆಗಂತ ಮಾಡಿ ಕೊಡ್ತಾರೆ. ಇದ್ದವ್ರ ಮನೆಗಂತೂ ಇದ್ದದ್ದು ಉಣ್ಣೋದು ಶಿವ ಅನ್ನೋದು ನಡೆಯೋದು. ಶಿವ ಕೊಡೋದು ಅನ್ನೋದು ಉಣ್ಣೋದು ಬರೋದು. ಇದ್ದು ಶ್ರೀಮಂತ ಅಂತ ಮಾಡ್ಸಿರ್ತಾರೆ. 3 ದಿನದಾಗ ಮಾಡ್ಸಿರ್ತಾರೆ. 3 ದಿನದಾಗ ಮಾಡೋಕ್ಕಾಗಲ್ಲ ಅಂದ್ರೆ 5 ದಿನದಾಗ ಮಾಡ್ತಾರೆ. ಇತ್ತಂತ ಮಾಡ್ತಾರೆ ಅವರು. ಇದ್ರ ಮೇಲೆ ಏನು ಅರ್ಥ ಏನು. ನೀನು ಶಾಲೆ ಎಷ್ಟನೇ ಕ್ಲಾಸ್ ಕಲ್ತಿ? ನಾವು 1 ಕಲ್ತೀವಿ. 1ನೇ ಕ್ಲಾಸ್. 1ನೇ ಕ್ಲಾಸ್. ಚಿಕ್ಕ ವಯಸ್ಸಿದ್ರನ್ನ ಕಲ್ತೇನೆ. ಅಯ್ಯ ನಾವು 8 ವರ್ಷದ ಶಾಲೆಗೆ ನಮ್ಮ ತಮ್ಮ ಹೋದಾರ್ದಕ್ಕೆ ನಾವು 4 ಮಂದಿ ಅಕ್ಕ ತಂಗಿಯರು. ನಮ್ಮ ತಮ್ಮನ ಹೆಚ್ಚಿಗಾಗಲಿ ಅದು ನಮ್ಮ ತಮ್ಮ ಸ್ವಲ್ಪ ಕೆಟ್ಟು ಹೋಯ್ತು ಮುನ್ನಾಗಿ ಅದಾಗಿ ಇದಾಗಿ ಹೋಯ್ತಲ್ಲ. ಅದು ಆಟ ಮಾಡೋದಕ್ಕೆ ಏನು ಮಾಡಿದ್ರು ಅದು ಒಬ್ಬ ಮಗನ ಅದ್ರಂತಂಗ ತನ್ನ 2 ಮಕ್ಕಳು ಸತ್ವ ಈತ ಬತ್ತಂದ್ರೆ ತಂದು ಈತನ ಬತ್ತನ ಚಪನ ಮಾಡ್ಕೊಂಬಂತ ಚಪನ ಮಾಡಿ ಮತ್ತು 10 ನಿಚ್ಚಿಗೆ ಶಾಲೆಗೆ ಹೋದ್ವಿ. ನಾವು 10 ನಿಚ್ಚಿ ಕರ್ಕೊಂಡು ಹೋಗೋಕ್ಕಾಗಲಿ ಶಾಲೆಗೆ ಹೋದ್ವಿ. ಅವಾಗ ಏನು ಹೋದ್ವಿ ಶಾಲೆ ಸರ್ಕಾರಿ ಶಾಲೆ ಇಲ್ಲ. ಮುಸಿಟ್ಯಾಗ ಮಕ್ಕಳ ಗುಡಿಯಾಗ ಕಾನಿ ಶಾಲೆ ಆವಾಗ. ಮತ್ತು ಅವನು ಬರ್ದು ಪೆನ್ಸಿಲ್ ಬರೆಯೋದು ಪಾಟಿ ಮೇಲೆ ಬರೆಯೋದು ಅದನ್ನ ತೀಡೋದು ಒತ್ತು ಮಾತಂತ ತೀಡೋದು ಹೇಳ್ತಿದ್ರು. ಬರೆದು 1 ವರ್ಷ ಅನ್ಲಾರ್ದಂಗೆ ನಾವು ಬರ್ಕೊಡ್ತಿದ್ವಿ. ನಮ್ಮ ಮಕ್ಕನವ್ರು ಎಲ್ಲರೂ ಕೈ ಹೊಡೆದಂಗೆ 58 ಬಡಿಯೋದ್ರಾಗ ಈ ಚಕ್ಕೊಂದು ಕೈ ಹಾಕೊಂಡ್ರು ಮತ್ತೆ ಚಕ್ಕೊಂದು ಕೈ ಹಾಕೊಂತಿದ್ರಿ. ಮತ್ತು 25 ವರ್ಷ ಹೆಚ್ಚಿಗೆ ಬರ್ತದೆ ಅವ್ರಿಗೆ ಹೇಳ್ತು. ನನಗಂತ ಬಿದ್ದಿಲ್ಲ, ನಾನಂತ ಬಿಡ್ಸಿದ್ದಿಲ್ಲ, ನಾನಂತ ಏನೋ ಒಂದು ಮಾತು ಅನ್ಸಿದ್ದಿಲ್ಲ. ನನಗೆ ಜ್ಞಾನ ಇರ್ತದಕ್ಕೆ ಶಾಲೆಗೆ ನಾವು ಬಿಡ್ಸಿರ್ಬೇಕು ಯಾಕೆ ಮಾಡ್ಬೇಕು ಯಾಕೆ ಹೆಂಗಾರು ಓದೋದೈತಿ ಬರೋದೈತೆ ಅದ್ರ ಮೇಲೆ ಇಚ್ಛೆ ಇತ್ತು. ನಾನು ಓದಿ 1ನೇ ಕ್ಲಾಸ್ ಓದಿ. ನಾನು ಎಲ್ಲ ಬಸ್ಸಿನ ಬೋರ್ಡ್ ಹಚ್ಚಿರ್ತಾರೆ. ದೊಡ್ಡ ಅಕ್ಷರ ಸಣ್ಣ ಅಕ್ಷರ ಅಂತ ತಿಳಿತಾರೆ. ಯಲಬುರ್ಗಾ ತಾಲೂಕು ಜಿಲ್ಲೆ ಕೊಪ್ಪಳ ಸಾಕಿನ ಹಿರೇವಡ್ರಕಲ್ ಇಲ್ಲಿ ಸೂಲ್ಗಿತ್ತಿ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಅದರ ಬಗ್ಗೆ ನಮ್ಮ ಊರಿನಲ್ಲಿ ಗುಂಡಮ್ಮ ಗಡದವರು ಇವರಿಂದ ನಾವು ಸೂಲ್ಗಿತ್ತಿ ಅಂದರೆ ಬಾಂಡೆತನ ಹೇಗೆ ಮಾಡ್ತಿದ್ರು ಆವಾಗಿನ ಕಾಲದಲ್ಲಿ ಎಂಬುದನ್ನು ನಾವಿಲ್ಲಿ ತಿಳ್ಕೊಂಡಿವಿ. ಇದಿಷ್ಟು ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು.